ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಯಲಲಿತಾ ಕಟೌಟ್ ಇಟ್ಕೊಂಡು ಕಟೌಟನ್ನ ಒರೆಸೋದು, ಆ ಕಟೌಟ್ ಜೊತೆನೇ ಮಾತಾಡೋದು ಹಂಗೆಲ್ಲ ಮಾಡ್ತಾಯಿರ್ತಾಳೆ. ಅವಳ ಗಂಡ ಅದ್ರೊಳಗಡೆ ಬರ್ತಾನೆ, ರೂಮ್ ಒಳಗಡೆ ಬಂದುಬಿಟ್ಟು, ಏನಿದು ಕಟೌಟು ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ದೀಯ, ತಗೊಂಡೋಗಿ ಸ್ಟೋರ್ ರೂಮಿಗೆ ಹಾಕೋದನ್ನು ಅಂತ ಹೇಳ್ತಾನೆ. ಹೋಗಿದೋರೆ, ನಾನು ಹಾಕಲ್ಲ, ನನಗೆ ಕಟೌಟ್ ಬೇಕೇ ಬೇಕು, ನೀವು ಯಾರು ಮುಟ್ಟக்கூಡ್ದು ಕಟೌಟನ್ನ ಅಂತ. ಇವಳಿಗೆ ಏನು ಹುಚ್ಚು ಅಂತ ಅವನು ಅವಳ ಮುಖನೇ ನೋಡ್ತಾ ಇರ್ತಾನೆ. ಕಟೌಟ್ ಇಟ್ಕೊಂಡು ಏನು ಮಾಡ್ತೀಯ ನೀನು, ಕಟೌಟ್ ತೊಗೊಂಡೋಗಿ ಅಲ್ಲಿ ಹಾಕು, ಅದನ್ನೇ ನೋಡ್ತಾ ಅದನ್ನು ಏನೇನೋ ಪಿರ್ಕಿ ಥರ ಮಾತಾಡ್ತಾ ಇರ್ತೀಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಹೌದು ದೊರೆ, ನನ್ನ ಕಟೌಟನ್ನ ನಿಮ್ಮನ್ನಂತೂ ಮುಟ್ಟಂಗಿಲ್ಲ, ಅದಕ್ಕೆ ನಾನು ಕಟೌಟನ್ನ ಕಟೌಟನ್ನ ಮುದ್ದಾಡ್ತೀನಿ, ಅದರಿಂದ ನಿಮಗೇನು ಕಷ್ಟ ಆಗಿರೋದು ಅಂತ. ಅಯ್ಯೋ ದೇವರೇ, ನಿನ್ನಂಥ ಹುಚ್ಚನ್ನು ನಾನು ಎಲ್ಲೂ ನೋಡಲಿಲ್ಲ ಅಂತೇಳಿ ಅವನು ಸರಿ ಏನಾರ ಒಂದು ಮಾಡ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆ ಕಡೆ ಅಂತ ಹೇಳ್ಬಿಟ್ಟು ಅವನು ನಗಾಡ್ಕೊಂಡು ಆ ಕಡೆ ಹೋಗ್ತಾನೆ. ಏನಾರ ಮಾಡ್ಕೊ, ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಂತೇಳಿ. ಈ ಕಡೆ ಅವ್ರ ಅಮ್ಮ ಸಂಸಾರ ನೆಟ್ಟಗೆ ಮಾಡಬೇಕು ಅಂತ ಬಂದಿಯಾಳೆ ಇಲ್ಲಿಗೆ. ಆದರೆ ಅವ್ರ ಅಮ್ಮ ಬಂದಿರೋದು ಇವಳಿಗೆ ಒಂಥರ ಹಿಂಸೆ. ಏಕೆಂದರೆ ಸೊಸೆಯರನ್ನ ಇವಳು ಕೈಯಲ್ಲಿ ಇಡಿಯಾಗಿ ಇಟ್ಕೊಂಡಿದ್ಲು, ಈಗ ನೋಡಿದ್ರೆ ಉಲ್ಟಾ ಆಗ್ಬಿಟ್ಟಿದೆ. ಕೇಸರಿ ಹಿಡಿತದಲ್ಲಿ ಇಟ್ಕೊಂಡಿದ್ಲ ಮಹೇಶ್ವರಿ, ಅದು ಇವಾಗ ಉಲ್ಟಾ ಆಗಿಬಿಟ್ಟಿರೋದ್ರಿಂದ ಅವಳಿಗೆ ಒಂಥರ ಹಿಂಸೆ ಆಗ್ತಾಯಿದೆ. ಈ ಅಮ್ಮ ಯಾಕೆ ಬಂದ್ರಪ್ಪ, ಇವರಿಂದನೇ ನನಗೆ ಕೆಲಸ ಜಾಸ್ತಿ ಅನ್ನಂಗೆ ಆಗಿದೆ. ಪ್ರತಿಯೊಂದು ಸೊಸೆಯರು ಮಾಡಿಕೊಡೋರು. ದೊಡ್ಡ ಸೊಸೆ ಅಂತೂ ಅವಳು ಹೇಳ್ದಂಗೆ ಕೇಳಂಗೆ ಇಟ್ಕೊಂಡಿದ್ಲು. ಇನ್ನು ಮಧ್ಯ ಸೊಸೆ ಈ ರೀತಿ ಲಲಿತಾ, ಇನ್ನು ಕೊನೆ ಮಗ ಇನ್ನೂ ಅವನೆಲ್ಲಿದ್ದಾನೋ ಗೊತ್ತಿಲ್ಲ. ಈ ಥರ ಅವರಮ್ಮ ಬೈತಾಳೆ, 3 ಜನ ಮಗ್ದಿರು, 3 ಜನಕ್ಕೂ ನೀನು ಈ ರೀತಿ ಮಾಡಿದ್ದೀಯಾ. ಲಲಿತಾ ಹೆಂಗೆ ಅಂತಂದರೆ ಲಲಿತಾನೂ ಪರವಾಗಿಲ್ಲ ಅಂತಾಳೆ, ದೊಡ್ಡ ಸೊಸೆ ಹೆಂಗೆ ಅಂದರೆ ದೊಡ್ಡ ಸೊಸೆನೂ ಪರವಾಗಿಲ್ಲ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಕರೆದು ಎಲ್ಲ ಬುದ್ಧಿ ಹೇಳ್ತಾಳೆ. ಸೊಸೆಯನ್ನ ನೋಡ್ಕೊಳ್ಳೋದು ನೀವು ಸರಿ ಇಲ್ಲ, ದೊಡ್ಡ ಸೊಸೆಗೆ ಹಿಂಸೆ ಕೊಡ್ತಿದ್ದಲ್ಲ, ಇವಾಗ ಹೆಂಗೆ ಅಂತ. ಇಲ್ಲ ಅಮ್ಮ, ಈಗೇನು ಮಾಡ್ತಾಯಿಲ್ಲ ಅಂತಾಳೆ. ಸರಿ ಲಲಿತಂಗೆ ಇಲ್ಲ ಅಮ್ಮ ಅಂತಾಳೆ. ಆಮೇಲೆ ಪ್ಲ್ಯಾನ್ ಮಾಡ್ತಾಳೆ, ಅಮ್ಮ ಹೋಗಿ ಕೇಳ್ಬಿಟ್ರೆ ಕಷ್ಟ, ರಾತ್ರಿ ರೂಮಿಗೆ ಹೋದ್ರೂ ಕಷ್ಟನೇ, ಅಮ್ಮನ ಸವಾಸಲ್ಲ, ಫಸ್ಟು ಲಲಿತಂಗೆ ಹೋಗಿ ಹೇಳಬೇಕು ಅಂತೇಳ್ಬಿಟ್ಟು ಮೇಲತ್ತು ಹೋಗ್ತಾಳೆ. ಹೋಗ್ಬಿಟ್ಟು ಲಲಿತಾ 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 ಅಂತಾಳೆ. ಆಮೇಲೆ ಬಾಗಿಲು ತೆಗೆದುಬಿಟ್ಟು, ಅಯ್ಯೋ ಅತ್ತೆ, ನೀವು ನಿಮ್ಮ ಬಾಯರೇ ಲಲಿತಾ ಅಂತ ಕೂಗ್ತಾಯಿದ್ದೀರಾ, ಏನತ್ತೆ ಇದು ಆಶ್ಚರ್ಯ, ಏನತ್ತೆ ಅಂತ. ಏನಿಲ್ಲ ಲಲಿತಾ, ಇವತ್ತು ರೂಮಲ್ಲೇ ಮಲ್ಕೊಳ್ಳಿ, ಜೈನಿನು, ಮತ್ತು ಹೊರಗಡೆ ಬರಬೇಡಿ, ರೂಮಲ್ಲೇ ಇರಿ ಅಂತ ಹೇಳ್ತಾಳೆ. ಹೌದಾ ಅತ್ತೆ, ರೂಮಲ್ಲೇ ಇರಬೇಕಾ, ಯಾಕತ್ತೆ ಅಂತಾಳೆ. ಯಾಕೂ ಇಲ್ಲ, ರೂಮಲ್ಲೇ ಮಲ್ಕೊಳ್ಳಿ ಇವತ್ತು ಅಂತಾಳೆ. ನಗಾಡ್ಕೊಂಡು ಹೇಳ್ತಾಳೆ, ಅತ್ತೆ ನೀವ ನಗ್ತಾ ಇರೋದು. ಹೌದು, ನಾನೇ ನಗ್ತಾ ಇರೋದು. ಅಯ್ಯೋ ಅತ್ತೆ, ಏನತ್ತೆ ಆಶ್ಚರ್ಯ, ಯಾವತ್ತು ಗುರುನು ಗುರಾಯಿಸೋರು ಇವತ್ತು ಏನು ಇಷ್ಟೊಂದು ಖುಷಿಯಾಗಿ ನನಗೆ ಹೇಳ್ತಾ ಇದ್ದೀರಾ ಅಂದರೆ ನನಗೆ ಆಶ್ಚರ್ಯ. ಏನತ್ತೆ ಸಮಾಚಾರ ಅಂತಾಳೆ. ಏನು ಸಮಾಚಾರ ಇಲ್ಲ, ಏನಿಲ್ಲ, ಆರಾಮಾಗಿ ಮಲ್ಕೋ ಇವತ್ತು ಅಂತ ಹೇಳಿಬಿಟ್ಟು ಅವಳಿಗೆ ನಂಬಕ್ಕೆ ಆಗಲ್ಲ. ಯಾರಿಗೆ, ಲಲಿತಂಗೆ ನಂಬಕ್ಕೆ ಆಗಲ್ಲ. ಅಯ್ಯೋ ನಮ್ಮತ್ತೆ ಈ ಥರನ ಹಿಂಗೆಲ್ಲ ಪೂಸಿ ಮಾಡ್ತಿದ್ದಾರೆ, ಏನೋ ಇರಬೇಕು ಅಂತ ಅವಳು ಲೆಕ್ಕಾಚಾರ ಆಗ್ತಿರ್ತಾಳೆ. ಏನೋ ವಿಷಯ ಇದೆ, ಅದಕ್ಕೆ ನಮ್ಮತ್ತೆ ಫಸ್ಟೇ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಲ್ಲ, ಎಲ್ಲ ಥರ ತಲೆನೂ ಅವಳಿಗೆ ಓಡುತ್ತೆ. ಹಂಗಾಗ್ಬಿಟ್ಟು ಇವಳು ಏನೇ ಪ್ಲ್ಯಾನ್ ಮಾಡಿದ್ರು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವಳು ಲೆಕ್ಕಾಚಾರ ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನಿಲ್ಲ, ಜೈ ಬಂದರೆ ಹೋಗಿ ರೂಮಲ್ಲೇ ಇಬ್ಬರು ಮಲ್ಕೊಳ್ಳಿ ಅಂತೆಲ್ಲ ಹೇಳಿರ್ತಾಳೆ. ಆಮೇಲೆ ಸರಿ ಅತ್ತೆ ಆಯಿತು, ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ಹೇಳ್ತಾಳೆ. ಆಮೇಲೆ ರೂಮಿಗೆ ಬರ್ತಾನೆ ಜೈ, ಊಟ ಮಾಡಿ. ಇವಳು ಊಟ ಮಾಡಿ ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗಿ ಏನು ಮಲ್ಕೋಬೇಕು ಅನ್ನುವಾಗ ಹೋಗ್ಬಿಟ್ಟು ಅವನ್ನ ಮುಟ್ಟಕ್ಕೆ ಹೋಯ್ತಾಳೆ. ಅಯ್ಯೋ ಮುಟ್ಕೋಬೇಡ, ಅಮ್ಮ ಹೇಳಿಲ್ವಾ, ದೂರ ಇರು ಅಂತಾನೆ. ಇಲ್ಲ, ಅಮ್ಮನೇ ಹೇಳಿದ್ದು ಇವತ್ತು, ಅತ್ತೆನೇ ಬಂದು ಹೇಳೋದ್ರು ಅಂತ ಹೇಳಿದ್ರೆ, ಇಲ್ಲ ಸುಳ್ಳು ಅದು, ಅತ್ತೆ ಅಮ್ಮ ಹೇಳಿರಲ್ಲ, ನೀನು ಸುಮ್ಮನೆ ಇರು, ನೀನು ದೂರ ಮಲ್ಕ ಫಸ್ಟು ದೂರ ಮಲ್ಕ ನೀನು ಅಂತ. ಈ ಬಡರ್ಕೇರಿ ಹುಡುಗಿ ಹೇಳಲೇಬೇಕು ಇವತ್ತು ಅಂತ ಹೋಗಿ ಹೇಳಿ ಬಂದಿರ್ತಾಳ. ಇವಳು ಹೇಳಿ ಬಂದ ಅತ್ತೆ ಹೇಳೋದ್ರಲ್ಲ ಅಂತ ಅವಳು ಖುಷಿಯಾಗಿರ್ತಾಳ. ಗಂಡ ನೋಡಿದ್ರೆ ಹಾರಾಡ್ತಾನೆ. ಇಲ್ಲ, ನನ್ನ ಹತ್ರ ಬರಬೇಡ, ಹಂಗೆ ಬರಬೇಡ, ಹಿಂಗೆ ಬರಬೇಡ, ಅಮ್ಮ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ, ಹಂಗೆ ಬಿಡಲ್ಲ, ಹಿಂಗೆ ಬಿಡಲ್ಲ ಅಂತ ಏನೇನೋ ಎದುರಿಸ್ತಾನೆ.
ಏನಿಲ್ಲ ದೊರೆ, ಅಮ್ಮನೇ ಹೇಳಿ ಅತ್ತೆನೇ ಹೇಳಿದ್ದು, ಬನ್ನಿ ದೊರೆ, ಹಂಗೆ ದೊರೆ ಹಿಂಗೆ ದೊರೆ ಅಂತಾಳೆ. ಹೆಂಗೆ ದೊರೆ ಎಲ್ಲ ಎಂತ ಮಾಡಿದ್ರೂ ಅವನು ಬಗ್ಗದೇ ಇಲ್ಲ. ಅವನು ಅಮ್ಮಂದೇ ಮಾತು ವೇದವಾಕ್ಯ ಅನ್ನಂಗೆ ಅವ್ನು ನಡ್ಕೋತಾನೆ. ಹಾಗಾಗ್ಬಿಟ್ಟು ಅವನು ಏನಕ್ಕೂ ಬಗ್ಗಲ್ಲ. ಇವಳು ಮೈ ಮೇಲೆ ಬಿದ್ದು ಹೋದ್ರೂ ಕೂಡ ಅವನು ಮುಟ್ಟು ನೋಡಲ್ಲ. ತಮಾಷೆ ಮಾಡ್ಕೊಂಡು ಹೋಗ್ತಾಳೆ ಮೈ ಮೇಲೆ ಬಿದ್ದು ಬಿದ್ದು, ಆದ್ರೂ ಕೂಡ ಅವನೇನು ಕ್ಯಾರೆ ಅನ್ನಲ್ಲ. ಅವನ ಪಾಡಿಗೆ ಅವನು ದೂರ ಮಲ್ಕ ಅಂತ ಇನ್ನೊಂದು ಮಂಚಕ್ಕೆ ಹೋಗಿ ಮಲ್ಕೋತಾನೆ. ಏನು ದೊರೆ ನೀವು ಮುಟ್ಟಕ್ಕೆ ಹೋದರೆ ಅಷ್ಟು ದೂರ ಓಡ್ತಿರಲ್ಲ, ಯಾಕೆ ದೊರೆ? ನನ್ನ ಕಂಡ್ರೆ ಇಷ್ಟ ಇಲ್ವಾ ದೊರೆ ನಿಮಗೆ? ಅಯ್ಯೋ, ನಾನು ಎಷ್ಟು ನನ್ನ ದೊರೆ ಅಂತ ಇಷ್ಟಪಡ್ತೀನಿ, ನೀವು ನೋಡಿದ್ರೆ ಓಡೋಡಿ ಹೋಗ್ತಿರಲ್ಲ ದೊರೆ, ಯಾಕೆ ದೊರೆ? ನನ್ನ ಇಷ್ಟ ಇಲ್ವಾ ದೊರೆ ಅಂತಾಳೆ. ಅಷ್ಟು ಖುಷಿ ಪಟ್ಕೊಂಡು ಕೇಳ್ತಾಳೆ. ಇಷ್ಟ ಇದ್ರೂ ಈಗ ಅಮ್ಮ ಮುಟ್ಬೇಡ ಅಂತ ಹೇಳಿಲ್ವಾ, ಅದಕ್ಕೆ ನೀನು ದೂರ ಇರು ಅಂತಾನೆ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ದೊರೆ, ನನ್ನ ದೂರ ಇರುವಂತೆ ಯಾರು ಹೇಳಿದ್ದು? ಅತ್ತೆನೇ ಹೇಳಿದ್ದು, ಈಗ ಅತ್ತೆನೇ ಹೇಳಿದಾರಲ್ಲ ಅಂತ. ನೀನು ಸುಳ್ಳು ಹೇಳ್ತಿದ್ದೀಯಾ? ಅಮ್ಮ ಹೇಳಿರಲ್ಲ ಹಂಗೆ, ನೀನು ಸುಳ್ಳು ಹೇಳ್ತಾಯಿದ್ದೀಯ ಅಂತ ಹೇಳ್ತಾನೆ. ಇಲ್ಲ ದೊರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅಮ್ಮನೇ ಹೇಳಿದ್ದು ಅಂತ. ಅಮ್ಮನೇ ಹೇಳಿದ್ದು ಅಂದರೂ ನಂಬಂಗಿಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ಬೆಳಿಗ್ಗೆ ಎದ್ದು ಅವರಮ್ಮ ಮಹೇಶ್ವರಿ ಅಮ್ಮ ಹೇಳ್ತಾರೆ, ಮಾಂಗಲ್ಯ ಧಾರಣೆ ಆಗಲಿ, ಇನ್ನೊಂದು ಸಲ ಮಾಂಗಲ್ಯ ಪೂಜೆ ಮಾಡಿಸ್ಬಿಡೋಣ, ಗಂಡ ಹೆಂಡ್ತಿ ಅನನ್ಯವಾಗಿರಲಿ ಅಂತ ಹೇಳ್ತಾರೆ. ಅದಕ್ಕೆ ಮಾಂಗಲ್ಯ ಪೂಜೆ ಮಾಡೋದು ಮತ್ತೊಂದು ಸಲ ಮಾಂಗಲ್ಯ ಕಟ್ಟೋದು ಅಂತ ಆಗುತ್ತೆ. ಅದಕ್ಕೆ ಇವಳಿಗೆ ಲಲಿತಂಗೆ ಬೇಜಾರಾಗುತ್ತೆ. ಅವಳು ಎಷ್ಟೊಂದು ತಮಾಷೆ ಮಾಡ್ಕೊಂಡು ಹೋದ್ರೂ ಅವನು ದೂರ ಹೋಗ್ತಾನಲ್ಲ ಅಂತ ಹೇಳ್ಬಿಟ್ಟು, ಏನು ದೊರೆ ನೀವು ಯಾವಾಗಲೂ ದೂರ ಹೋಗ್ತೀರಾ? ನಾನು ಇಷ್ಟ ಇದೀನೋ ಇಲ್ವೋ ಅದೇ ಗೊತ್ತಿಲ್ಲ ನನಗೆ. ಅದರಿಂದ ನೀವು ಇಷ್ಟಪಟ್ಟು ತಾಳಿ ಕಟ್ಟೋದಾದರೆ ಕಟ್ಟಿ ದೊರೆ, ಇಷ್ಟಪಟ್ಟು ತಾಳಿ ಕಟ್ಟಲ್ಲ ಅನ್ನಂಗಿದ್ರೆ ನನಗೆ ಆ ತಾಳಿನೇ ಬೇಕಾಗಿಲ್ಲ. ಪ್ರಪಂಚದ ಎದುರುಗಡೆ ತೋರ್ಸೋಕ್ಕೆ ತಾಳಿ ಕಟ್ಟೋದಾರೆ ನಂಗೆ ಅದು ಬೇಡ ದೊರೆ. ನೀವೇ ಇಷ್ಟಪಟ್ಟು ನನಗೆ ತಾಳಿ ಕಟ್ತೀನಿ ನನಗಿದ್ರೆ, ನೀವು ಇಷ್ಟಪಡ್ತೀನಿ ನನಗಿದ್ರೆ ಮಾತ್ರ ನನಗೆ ತಾಳಿ ಕಟ್ಟಿ ಅಂತ ಹೇಳ್ತಾಳೆ. ಅದನ್ನು ಒಪ್ಕೊಳ್ಳಲ್ಲ ಅವನು. ಅದನ್ನು ಒಪ್ಕೊಳ್ಳಲ್ಲ, ಇದನ್ನು ಒಪ್ಕೊಳ್ಳಲ್ಲ, ಯಾವುದನ್ನು ಒಪ್ಕೊಳ್ಳಲ್ಲ ಅವನು. ಇವರು ದೊರೆ ಯಾಕೆ ಹಿಂಗೆ ಆಡ್ತಾರಪ್ಪ, ನಾನು ಎಷ್ಟೇ ಹತ್ರ ಹೋದರೂ ದೂರ ಹೋಗ್ತಾರಲ್ಲ, ಯಾಕೆ ಹಿಂಗೆ ಅಂತ ಇವಳು ಟೆನ್ಷನ್ ಮಾಡ್ಕೊತಾಳೆ. ಯಾರೋ ಲಲಿತಾ ಟೆನ್ಷನ್ ಮಾಡ್ಕೋತಾಳೆ. ಆಮೇಲೆ ಸರಿ ಬಿಡು ನೋಡೋಣ ಅಂತೇಳಿ ಸುಮ್ಮನಿರ್ತಾಳೆ. ಬೆಳಗ್ಗೆ ಎದ್ದರೆ ಅಜ್ಜಿ ಹಂಗಂತ ಹೇಳುತ್ತಾ, ಮಾಂಗಲ್ಯ ಪೂಜೆ ಆಗಲಿ, ಇನ್ನೊಂದು ಸಲ ಮಾಂಗಲ್ಯ ಧಾರಣೆ ಮಾಡಿದರೆ ಆಯಿತು, ಇವರಿಬ್ರದ್ದು ಫಸ್ಟ್ ನೈಟು ಎಲ್ಲ ಮಾಡಬೇಕು ಅಂತೆಲ್ಲ ಹೇಳುತ್ತಾ. ಹಂಗಾಗಿ ಮಹೇಶ್ವರಿಗೆ ದುಃಖ ಅಳು ಎಲ್ಲ ಒಟ್ಟೊಟ್ಟಿಗೆ ಬರ್ತವೆ. ಅಮ್ಮ ಏನಪ್ಪ ಹಿಂಗಂತ ಹೇಳ್ತವ್ರಲ್ಲ, ನಮ್ಮ ಪಾಡಿಗೆ ನಮ್ಮ ಪಾಡಿ ನಮ್ಮನ್ನು ಇರೋಕ್ಕೆ ಬಿಡ್ತಾ ಇಲ್ವಲ್ಲ ಅಮ್ಮ, ಯಾಕೆ ಬಂದ್ರಪ್ಪ ಅಮ್ಮ ಇಲ್ಲಿಗೆ ಅಂತ ದಿನಕ್ಕೊಂದು 10 ಸಲಿನಾರ ಅನ್ಕೋತಾಳೆ. ಅಮ್ಮ ಪ್ರತಿಯೊಂದನ್ನು ನೀನೇ ಮಾಡಬೇಕು, ಅಡುಗೆನೂ ನೀನೇ ಮಾಡಬೇಕು, ನನ್ನ ಯೋಗಕ್ಷೇಮನೂ ನೀನೇ ನೋಡ್ಕೋಬೇಕು, ನನಗೆ ಕಾಫಿ ಟೀ ನೀನೇ ನೋಡ್ಕೋಬೇಕು, ಪ್ರತಿಯೊಂದು ನೀನೇ ನೋಡ್ಕೋಬೇಕು ಅಂತ ಅವ್ರ ಅಮ್ಮ ಆರ್ಡ್ರ್ ಮಾಡಿರೋದ್ರಿಂದ ಸೊಸೆರು ಯಾರು ಮಾಡಬಾರ್ದು, ಅವರೇ ಮಾಡಬೇಕು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.